ನಮಸ್ಕಾರ. ETV ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 463ನೇ ತರಗತಿಯಲ್ಲಿದ್ದೀವಿ. ಪಾದದ ಕೀಲುಗಳಿಗೆ ಉಪಯುಕ್ತವಾಗತಕ್ಕಂತಹ ಕೆಲವು ಚಲನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಯಾರಿಗೆ ಈಗಾಗಲೇ ಪಾದದಲ್ಲಿ ತೊಂದರೆಗಳಿರುತ್ತೋ ಅಂತಹವರು ಈ ಚಲನೆಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದರೆ ನಾವು ತೋರಿಸ್ತಾ ಇರ್ತಕ್ಕಂಥ ಚಲನೆಗಳನ್ನು ಮಾಡೋದ್ರಿಂದ ಇಡೀ ಪಾದದ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತಿನ ಜೀವನದಲ್ಲಿ ಹೆಚ್ಚು ನಾವು ನಮ್ಮ ವಾಹನಗಳನ್ನು ಬಳಸೋದ್ರಿಂದ, ಅದು ದ್ವಿಚಕ್ರ ಆಗ್ಬೋದು, 4 ಚಕ್ರದ ವಾಹನ ಆಗ್ಬೋದು, ಅದು ವಿಶೇಷವಾಗಿ ಗೇರ್ಡ್ ವೆಹಿಕಲ್ಸ್ ಆದರೆ ಈ ಪಾದದ ಮೇಲೆ ಅನಪೇಕ್ಷಿತವಾದಂಥ ಒತ್ತಡ ಬರ್ತಾ ಇರುತ್ತೆ. ಅದು ಪಾದಗಳು ಬಳಲಿಕೆಗೆ ಉಂಟಾಗ್ತಕ್ಕಂಥದ್ದು ನಾವು ಕಾಣ್ತಾ ಇರ್ತೀವಿ. ಇವು ಚಲನೆ ಅಳವಡಿಸ್ಕೊಳ್ಳೋದ್ರಿಂದ ಆ ಕೀಲುಗಳ ಅಲ್ಲಿರ್ತಕ್ಕಂತಹ ಸಂಕೀರ್ಣ ಸ್ನಾಯು ಅಸ್ಥಿ ಮತ್ತು ಸ್ನಾಯು ಪಟ್ಟಿಗಳು, ಅಸ್ಥಿಪಟ್ಟಿಗಳು ಈ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ. ಅಂಥದ್ದೇ ಮತ್ತೊಂದು ಚಲನೆಯನ್ನು ನಾವು ಗಮನಿಸೋಣ. ಮೊದಲು ಸ್ವಸ್ತಿಕಾಸನದಲ್ಲಿ ಕೂತ್ಕೊಳ್ಳಿ, ಮತ್ತು ನಿಧಾನವಾಗಿ ಏಳಿ ಮಂಡಿ ಮೇಲೆ ಕೂತ್ಕೊಳ್ಳಿ. ಬಲಗಾಲನ್ನು ಎಡಗಾಲು ಮುಂದಕ್ಕೆ ತಗೋಬೇಕು, ಬಲಗಾಲನ್ನು ಹೀಗೆ ಮಡಚಿ ಕೂತ್ಕೋಬೇಕು. ಇದು ಮೊದಲನೇ ಹಂತ. ಮತ್ತು ಈ ಥರದ ಚಲನೆಗಳನ್ನು ಮಾಡಬೇಕಾದ್ರೆ ಮೆತ್ತನೆಯ ಒಂದು ಹಾಸು, ಎ ಸಾಫ್ಟ್ ಪ್ಯಾಡಿಂಗ್ ಶುಡ್ ಬಿ ದೇರ್. ಅದು ಭಾಳ ಮುಖ್ಯ. ಇಲ್ಲದ್ರೆ ಗಟ್ಟಿ ನೆಲದ ಮೇಲೆ ಮಾಡಿದ್ರೆ ಆ ಸೂಕ್ಷ್ಮತರ ಮೂಳೆಗಳು ಮತ್ತು ಕೀಲುಗಳು ಘಾಸಿಗೊಳಗಾಗುವ ಸಂಭವ ಇರುತ್ತೆ. ಆ ಕಾರಣದಿಂದಾಗಿ ಈ ಥರದ ಮೆತ್ತನೆಯ ಒಂದು ಹಾಸು ಭಾಳ ಮುಖ್ಯ. ಮೊದಲು ಈ ಥರ ಕೂತ್ಕೋಬೇಕು. ನಾವು ಹಿಂದೆ ಇದನ್ನು ನಾವು ನೋಡಿದ್ವಿ, ಕುರ್ಚಿಯನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಆದರೆ ಸ್ವಲ್ಪ ಅಭ್ಯಾಸ ಬಂದು ಸ್ಥಿರತೆ ಬಂದ ಮೇಲೆ ಅದು ಯಾವುದೇ ಒಂದು ಆಧಾರವಿಲ್ಲದೆ ಇದನ್ನು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ತಾವು ಗಮನಿಸಿದಾಗೇ ಕಾಲು ಬೆರಳುಗಳು ಈ ರೀತಿ ಮಡಚಿಕೊಂಡಿದೆ ಒಳಮುಖವಾಗಿ. ಮತ್ತು ಎಡಮಂಡಿಯನ್ನು ಇಲ್ಲಿ ಮಡಚಿಕೊಂಡು ಎಡಮಂಡಿಯನ್ನು ಹಿಡ್ಕೊಳ್ಳಿ. ಅದು ಸ್ಥಿರತೆಯ ದೃಷ್ಟಿಯಿಂದ ಒಳ್ಳೆಯದು. ಬಲಮಂಡಿ ನೆಲದ ಮೇಲೆ ಇರುತ್ತೆ. ಇದು ಪ್ರಾರಂಭಿಕ ಹಂತ. ಇಲ್ಲಿಂದ ಸ್ವಲ್ಪ ಮಂಡಿಯನ್ನು ಮೇಲಕ್ಕೆತ್ತಿ ಕಾಲು ಬೆರಳನ್ನು ಹೀಗೆ ಮೇಲಕ್ಕೆ ತೊಗೋಬೇಕು. ಆ್ಯಸ್ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ದಿ ಲೋಡಿಂಗ್ ಆನ್ ಓನ್ಲಿ ದಿ ಬಿಗ್ ಟೋ. ಆಮೇಲೆ ನಿಧಾನವಾಗಿ ಇದನ್ನು ಮಡಚಿ ಕಾಲು ಬೆರಳನ್ನು ಹೊರಮುಖವಾಗಿ ಮಡಚಬೇಕು. ಆಮೇಲೆ ಕೂತ್ಕೋಬೇಕು. ಅಂತೇಳಿ ಇದಕ್ಕೆ ಈ ಕಾಲು ಬೆರಳ ಕೀಲುಗಳು ಒಂದು ಒಳ್ಳೆಯ ಚಲನೆಯನ್ನು ಪಡ್ಕೊಳ್ಳುತ್ತೆ. ಇದು ವಜ್ರಾಸನದಲ್ಲಿ ಪಾದವನ್ನು ಮಡಚಿರೋ ರೀತಿಯಲ್ಲಿ ನಾವು ತಗೋಬೇಕು. ದಿ ಹೋಲ್ ಫುಟ್ ಗೆಟ್ಸ್ ಎ ನೈಸ್ ಮ್ಯಾಸೇಜಿಂಗ್ ಮೂಮೆಂಟ್. ಅದು ಇಡೀ ಪಾದಕ್ಕೆ ಒಂದು ಒಳ್ಳೆಯ ಅಂಗಮರ್ದನದ ಚಲನೆ ಇಲ್ಲಿ ಲಭ್ಯ ಆಗುತ್ತೆ. ಮತ್ತು ಅದೇ ರೀತಿ ಸ್ವಲ್ಪ ಮಂಡಿ ಮೇಲೆ ಕೆತ್ತಿ ಕಾಲು ಬೆರಳನ್ನು ಮಡಚಿ ಮಂಡಿಯನ್ನು ನೆಲದ ಮೇಲೆ ಇಡಿ. ಮತ್ತೊಮ್ಮೆ ಬಲಮಂಡಿ ಸ್ವಲ್ಪ ಮೇಲೆ ಕೆತ್ತಬೇಕು. ಪಾದವನ್ನು ಹೀಗೆ ಮೇಲೆ ಕೆತ್ತಿ ಕಾಲು ಬೆರಳನ್ನು ಒಳಕ್ಕೆ ಮಡಚಿ ಹೀಗೆ ನೋಡಿ, ಇದು ಬರಬೇಕು. ಈ ರೀತಿಯಾದಂಥ ಮಡಚುವಿಕೆ ಬಂದು ನಂತರ ನಿಧಾನವಾಗಿ ಪಾದವನ್ನು ಕೆಳಕ್ಕೆ ಬಿಡಬೇಕು. ಆಗ ತಾವಿಲ್ಲಿ ಗಮನಿಸಿದಾಗೇನೆ ಇಲ್ಲಿರ್ತಕ್ಕಂಥ ಕೀಲುಗಳಿಗೆ ಆ ಒಂದು ಸಂಪೂರ್ಣ ಆ ಒಂದು ಚಲನೆ ಲಭ್ಯ ಆಗುತ್ತೆ. ತನ್ಮೂಲಕ ಇಲ್ಲಿರ್ತಕ್ಕಂಥ ಇಡೀ ವ್ಯವಸ್ಥೆ ಆರೋಗ್ಯಕರವಾಗಿ ಇರುತ್ತೆ. ಮತ್ತೊಮ್ಮೆ ಮುಂಚಿನ ಸ್ಥಿತಿಗೆ ಬರಬೇಕು. ಹಾಗೆ ಬಂದು ಬಲಮಂಡಿಯನ್ನು ನೆಲಕ್ಕಿಡಿ. ಬದಲಾಯಿಸಿ ಈ ಕಡೆ ತಿರುಗಿಕೊಳ್ಳಿ. ಬಲಗಾಲು ಮುಂದಕ್ಕೆ ನೋಡಿ, ಎಡ ಪಾದವನ್ನು ಹೀಗೆ ಮಡಚಿ ಎಡ ಹಿಮ್ಮಡಿಯ ಮೇಲೆ ಕೂತ್ಕೋಬೇಕು. ಯು ಮಸ್ಟ್ ಸಿಟ್ ಆನ್ ದಿ ಹೀಲ್. ಮತ್ತು ಪಾದ ನೆಲಕ್ಕೆ ಲಂಬವಾಗಿರಬೇಕು. ಈಗಾಗಲೇ ನಾವು ಗಮನಿಸಿರೋ ಹಾಗೇ ಈ ರೀತಿ ಕೂರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಪ್ರಮುಖ ಲಿಗಮೆಂಟ್ ಅದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಕಾಲು ಬೆರಳುಗಳಿಗೆ ಬಹಳ ಉತ್ತಮವಾಗಿರುತ್ತೆ. ಹಿಮ್ಮಡಿಗೂ ಸಹ ಬಹಳ ಹಿತವಾಗಿರುತ್ತೆ. ಈಗ ಎಡಮಂಡಿಯನ್ನು ಮೇಲೆ ಕೆತ್ತಿ ಪಾದವನ್ನು ಹೀಗೆ ತೊಗೊಳ್ಳಿ. ನೋಡಿ, ಇಲ್ಲ ಕಾಲು ಬೆರಳ ಈ ಹೆಬ್ಬೆರಳು ಒತ್ತಡವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ತೆಗೆದುಕೊಂಡು ಮತ್ತು ಕಾಲು ಬೆರಳುಗಳನ್ನು ಹೀಗೆ ಮಡಚ್ಕೊಳ್ಳಿ. ಆಮೇಲೆ ಪಾದವನ್ನು ಕೆಳಕ್ಕೆ ತೆಗೆದುಕೊಂಡು ಅದರ ಮೇಲೆ ಕೂತ್ಕೋಬೇಕು. ಸೊ ದಟ್ ರೋಲಿಂಗ್ ಮೂಮೆಂಟ್ ಶುಡ್ ಕಮ್
ಫಾರ್ ದಿ ಜಾಯಿಂಟ್ಸ್ ಆಫ್ ದಿ ಟೋಸ್. ಅದು ಬಹಳ ಮುಖ್ಯ. ತಿರುಗುವಿಕೆ, ಕೀಲಿನ ತಿರುಗುವಿಕೆಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಮುಂಚಿನ ಸ್ಥಿತಿಗೆ ಬರಬೇಕು. ಹೋಲ್ಡ್ ದಿ ಟೋಸ್, ಹಾಗೆ ಕೂತ್ಕೊಳ್ಳಿ. ಎಡಮಂಡಿ ನೆಲಕ್ಕಿರಲಿ, ನೇರವಾಗಿ ಕೂತ್ಕೋಬೇಕು. ಈಗ ಮತ್ತೊಮ್ಮೆ ಮಂಡಿ ಮೇಲೆ ಕೆತ್ತಿ ಕಾಲು ಬೆರಳು ಹೇಗೆ ಮಡಚಬೇಕು, ಆಮೇಲೆ ಪೂರ್ತಿ ಕೂತ್ಕೋಬೇಕು. ಮತ್ತು ಮುಂಚಿನ ಸ್ಥಿತಿಗೆ ಬನ್ನಿ. ಈ ಒಂದು ಚಲನೆಗಳನ್ನು ಒಂದು 2-3 ಬಾರಿ ಪುನರಾವರ್ತನೆ ಮಾಡೋದರಿಂದ ಕಾಲು ಬೆರಳುಗಳ ಆರೋಗ್ಯ, ಪಾದದ ಆರೋಗ್ಯ ಸಾಕಷ್ಟು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ.